ವೀಕ್ಷಕರೇ ನಮಸ್ಕಾರ. ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ವಿಜಯೇಂದ್ರ ಕರ್ನಾಟಕ ಬಿಜೆಪಿ ಸ್ಥಾನದಿಂದ ಎತ್ತಂಗಡಿ ಆಗ್ತಾ ಇದ್ದಾರೆ. ಹೌದು, ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದು ಕಷ್ಟ. ವಿಜಯೇಂದ್ರ ಅವರನ್ನ ಬದಲಾಯಿಸಬೇಕು ಎನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ. ಜೆಪಿ ನಡ್ಡಾ ಅವರ ಅವಧಿ ಮುಗಿದ ನಂತರ ಬೇರೆ ರಾಷ್ಟ್ರಾಧ್ಯಕ್ಷರ ಪದವಿಯ ಸ್ವೀಕಾರಕ್ಕೂ ಮೊದಲೇ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ. ವಿಜಯೇಂದ್ರ ರಾಜೀನಾಮೆ ಫಿಕ್ಸ್. ಹೌದು ವೀಕ್ಷಕರೇ, ಸಂಘಟನೆಯಲ್ಲಿ ಎಡುತ್ತಾ ಇರುವಂತಹ ವಿಜಯೇಂದ್ರ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ತ್ಯಜಿಸೋದು ಕನ್ಫರ್ಮ್ ಆಗಿದೆ. ಯಡಿಯೂರಪ್ಪನವರ ಹೆಸರಿನಲ್ಲಿ ವಿಜಯೇಂದ್ರ ರಾಜಕೀಯ ನೆರಳನ್ನ ಕಾಣಬೇಕು ಅಂತ ಏನು ಹಾತೊರಿತಾ ಇದ್ರು, ಅದೀಗ ವಿಜಯೇಂದ್ರ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ. ಯಡಿಯೂರಪ್ಪನವ್ರಿಗೂ ಕೂಡ ಇರಿಸುಮುರುಸುಂಟಾಗ್ತಾ ಇದೆ. ಯಡಿಯೂರಪ್ಪನವರಿಗೆ ಒಂದು ಲೆಕ್ಕದಲ್ಲಿ ಮುಖಭಂಗ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದ್ರೆ ರಾಜೀನಾಮೆಗೆ ತಯಾರಾಗಿರಿ ವಿಜಯೇಂದ್ರ ಅಂತ ಹೇಳಿ ಬಿಜೆಪಿಯ ವರಿಷ್ಠರು ವಿಜಯೇಂದ್ರ ಅವರಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಜಯೇಂದ್ರ ಮಾನಸಿಕವಾಗಿ ತಯಾರಾಗ್ತಾ ಇದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಲಿಕ್ಕೆ. ಜೆಪಿ ನಡ್ಡಾ ಅವರ ಅವಧಿ ಮುಗಿತಾ ಇದೆ. ಅವರ ಅವಧಿಯ ನಂತರ ಬೇರೆ ರಾಷ್ಟ್ರಾಧ್ಯಕ್ಷರ ಆಯ್ಕೆಗೂ ಮೊದಲೇ ಕರ್ನಾಟಕದಲ್ಲಿ ಬಿಜೆಪಿಯ ಅಧ್ಯಕ್ಷರ ಬದಲಾವಣೆ ಆಗಲಿದೆ. ವಿಜಯೇಂದ್ರ ರಾಜೀನಾಮೆ ನೀಡೋದು ಪಕ್ಕಾ ಆಗಿದೆ. ವಿಜಯೇಂದ್ರ ಸ್ಥಾನಕ್ಕೆ ಬೇರೆಯವರು ಯಾರು ಬರ್ತಾರೆ ಅನ್ನುವಂಥ ಚರ್ಚೆಗಳು ಬಿಜೆಪಿಯ ವರಿಷ್ಠರ ಮಟ್ಟದಲ್ಲಿ ನಡೀತಾ ಇದೆ. ಬಿಜೆಪಿಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ವಿಜಯೇಂದ್ರ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಹಿರಿಯರನ್ನ ನಡೆಸಿಕೊಳ್ಳುವಲ್ಲಿ ವಿಜಯೇಂದ್ರ ಸೋತಿದ್ದಾರೆ. ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಕಟ್ಟುವಲ್ಲಿ ವಿಜಯೇಂದ್ರ ಅವರು ಇನ್ನೂ ಕಲಿಬೇಕಾಗಿದೆ. ಹಾಗಾಗಿ ಸದ್ಯಕ್ಕೆ ನಿಮ್ಮ ರಾಜ್ಯಾಧ್ಯಕ್ಷರಾಗಿ ನೀವು ಮಾಡಿರೋ ಕೆಲಸ ಸಾಕು, ಮುಂದೆ ನೋಡೋಣ. ಈಗ ರಾಜಕಾರಣ ಬೇರೆ ಹಂತದಲ್ಲಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದ ವಿರುದ್ಧ ಪ್ರಬಲವಾಗಿ ಹೋರಾಟ ಮಾಡಬೇಕಾಗಿದೆ. ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ವಿಜಯೇಂದ್ರ, ನೀವು ರಾಜೀನಾಮೆಗೆ ರೆಡಿಯಾಗಿರಿ ಅನ್ನುವಂತಹ ಸೂಚನೆ ಹೈಕಮಾಂಡ್ನಿಂದ ವಿಜಯೇಂದ್ರ ಅವರಿಗೆ ಸಿಕ್ಕಿದೆ. ಕಾರ್ಕಳದ ಶಾಸಕ ಸುನೀಲ್ ಕುಮಾರ್, ಚಿಕ್ಕಮಗಳೂರಿನ ಸಿ.ಟಿ. ರವಿ ಮಧ್ಯದಲ್ಲಿ ನೇರವಾಗಿ ಫೈಟ್ ನಡೀತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಆಯ್ಕೆಯಾಗ್ತಾರೆ ಅಂತ. ಇವರಿಬ್ಬರಲ್ಲಿ ಯಾರ ಪರವಾಗಿ ಹೈಕಮಾಂಡ್ ಒಲವು ತೋರುತ್ತೋ ಅದು ಯಡಿಯೂರಪ್ಪನವರ ತೀರ್ಮಾನಕ್ಕೆ ಬಿಟ್ಟಿರುವಂತಹ ವಿಚಾರ. ಯಡಿಯೂರಪ್ಪನವರು ಇಬ್ಬರಲ್ಲಿ ಯಾರನ್ನ ಸೂಚಿಸ್ತಾರೋ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ತೀರ್ಮಾನ ವರಿಷ್ಠರ ತಲೆಯಲ್ಲಿದೆ. ಆದರೆ ಬಸವರಾಜ ಬೊಮ್ಮಾಯಿ ಆ್ಯಂಡ್ ಟೀಮ್ ಇಲ್ಲಿ ಆ ಇಬ್ಬರ ಆಯ್ಕೆಗೂ ಈಗ ತೊಡರುಗಾಲ ಹಾಕ್ತಾ ಇದೆ. ರಾಜ್ಯಾಧ್ಯಕ್ಷರನ್ನಾಗಿ ಬೇರೆಯವ್ರನ್ನ ಆಯ್ಕೆ ಮಾಡಿ ಅನ್ನುವ ಮನವಿಯನ್ನ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಪಕ್ಕದ ತಮಿಳುನಾಡಿನಲ್ಲಿ ಅಣ್ಣಾಮಲೈ ರಾಜೀನಾಮೆಯ ನಂತರ ಬಿಜೆಪಿ ತಮಿಳುನಾಡು ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ನೀಡಿ ಒಂದು ವಾರ ಕಳೆಯುವುದರ ಮೊದಲೇ ಕರ್ನಾಟಕದಲ್ಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ರಾಜೀನಾಮೆ ನೀಡೋದು ಕನ್ಫರ್ಮ್ ಆಗಿದೆ.